ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲೊಂದು 1/4 kg ಅಷ್ಟು ಚಿಕನ್ ತೊಗೊಂಡಿದ್ದೇನೆ ರೀ. ಇದು ನಾನು 1/4 kg ಒಂದು 3 ರಿಂದ 4 ಜನ ಊಟ ಮಾಡ್ಬೋದು. ಆ ಥರ ನಾನಿವತ್ತು ಒಂದು ಚಿಕನ್ ಗ್ರೇವಿ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಾನು ಇವತ್ತು ಉತ್ತರ ಕರ್ನಾಟಕ ಕಡೆಗೆ ಇದೇ ಥರನೇ ಮಾಡೋದು ರೀ. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಮತ್ತು ಟೇಸ್ಟಾಗಿ ಮಾಡುವಂಥದ್ದೊಂದು ಚಿಕನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಚಿಕನನ್ನು ತೊಗೊಂಡಿದ್ದೇವೆ ರೀ. ಇಲ್ಲಿ ನೋಡ್ಬೋದು, ನಾನು ಒಂದು ಆಲೂಗಡ್ಡೆಯನ್ನು ಈ ಥರ ನಾನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ನೋಡ್ಬೋದು, ನಾವು ಆನಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ರೀ. ನಾನು ಮುಂಚೆನೇ ಹಾಕಿದ್ದೆ ಇದು ವಿಡಿಯೋ. ಈರುಳ್ಳಿ ಫ್ರೈ ಮಾಡಿ, ಮನೆಯಲ್ಲೆಲ್ಲ ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪನೇ ಇಲ್ಲಿ ಮೀಡಿಯಮ್ ಸೈಜು 3 ಈರುಳ್ಳಿಯನ್ನು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. 4 ಹಸಿಮೆಣ್ಸಿನ್ಕಾಯಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಟೊಮೆಟೊ ದೊಡ್ಡದು ಹುಳಿ ಟೊಮೆಟೊ, ಇಲ್ಲಿಕಂದರೆ ಜಾಮೂನ್ ಟೊಮೆಟೊ ತೊಗೊಂಡ್ರೂ ಆಗುತ್ತೆ. ಇಲ್ಲಿ ಸ್ವಲ್ಪನೇ ಹುಣಸೆ ರಸ, ಯಾಕಂದರೆ ಉತ್ತರ ಕರ್ನಾಟಕ ಕಡೆಗೆ ಹುಣಸೆ ರಸ ಹಾಕ್ಲಾರ್ದೇ ಯಾವುದು ಮಾಡೋದೇ ಇಲ್ಲ ರೀ. ಮತ್ತು ತುಂಬ ಟೇಸ್ಟಾಗಿನೂ ಬರುತ್ತೆ. ಹಾಗಾಗಿ ಇವು ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಇಲ್ಲಿ ನೋಡ್ಬೋದು ರೀ, ನಾನು ಇಲ್ಲಿ ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ನೋಡ್ಬೋದು ರೀ, ನಮ್ಮದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ. ಇದು ಇವಾಗ ಎಣ್ಣೆ ಬಿಸಿ ಆದಮೇಲೆ ನೋಡಿರಿ, ನಾವು ಇದಕ್ಕೆ ಒಂದೊಂದಾಗಿಯೇ ಐಟಮನ್ನು ಹಾಕೋತ ಹೋಗೋಣ. ಈಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪ ಆಯಿಲು ಬಿಸಿ ಆಗಿದೆ. ಇದಕ್ಕೆ ನೋಡಿರಿ, ನಾವು ಪೇಸ್ಟ್ ಮಾಡ್ಕೊಂಡಿದ್ದೇವೆ ನೋಡಿರಿ, ಈರುಳ್ಳಿ ಪೇಸ್ಟು ಅದನ್ನು ಹಾಕೋತಾ ಇದ್ದೀನಿ. ನಾವು ಪೇಸ್ಟ್ ಹಾಕ್ಕೊಂಡಿದ್ದೇವೆ ನೋಡಿರಿ. ಸ್ವಲ್ಪನೇ ಬಾಡಿಸೋಣ, ಒಂಚೂರು ಹಸಿ ವಾಸನೆ ಹೋಗೋ ತನಕ ರೀ ನಾವು ಇದನ್ನು ಸ್ವಲ್ಪ ಬಾಡಿಸ್ಬೇಕಾಗುತ್ತೆ. ತುಂಬ ಈಸಿ ಮತ್ತು ಸುಲಭವಾಗಿ ತುಂಬ ಬೇಗ ಆಗುವಂಥದ್ದೊಂದು ಇದು ಚಿಕನ್ ಗ್ರೇವಿನೂ. ನೀವು ಇದೇ ಥರನೇ ಸಾಂಬಾರನ್ನು ಮಾಡ್ಕೋಬೋದು ರೀ. ಯಾಕಂತಂದರೆ ನಾವು ಉತ್ತರ ಕರ್ನಾಟಕ ಕಡೆಗೆ ನೋಡಿರಿ, ಜಾಸ್ತಿ ಅಂದರೆ ಕಾಯಿ ತೆಂಗಿನಕಾಯಿ ಹಾಕಿ ಮಾಡೋದಿಲ್ಲ, ಜಾಸ್ತಿ ಮಸಾಲನೂ ಹಾಕೋದಿಲ್ಲ, ಅಷ್ಟೇ ಲೈಟ್ ಮಸಾಲದಾಗೆ ಮಾಡ್ತಾರೆ. ಮತ್ತು ತುಂಬ ಟೇಸ್ಟ್ನೂ ಆಗಿರುತ್ತೆ ರೀ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನೋಡಿರಿ, ಇದಕ್ಕೆ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಇದನ್ನು ಒಂಚೂರು ಇದರೊಳಗೆ ನಾವು ಬಾಡಿಸೋಣ್ರಿ. ಯಾಕಂದರೆ ಇದು ನಾವು ಬಾಡಿಸ್ಕೊಳ್ಳೋದ್ಮೇಲೆ ಒಂದು ಘಮ ಬರುತ್ತೆ ನಮಗೆ ರೀ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಮತ್ತು ಈರುಳ್ಳಿದು 2 ಕಲಿತ್ರೆ ಒಂದು ಘಮ ಬರುತ್ತೆ. ಹಾಗಾಗಿ ನಾವು ಈಗ ನಮ್ಮದು ಒಳ್ಳೆ ಘಮ ಬರ್ತಾ ಇದೆ ರೀ. ಈ ಟೈಮ್ನಲ್ಲೇ ನೋಡಿರಿ, ನಾವು 4 ಹಸಿಮೆಣ್ಸಿನ್ಕಾಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆವು. ಇದನ್ನು ಸಹ ಇವಾಗ ಸ್ವಲ್ಪ ಇದ್ರ ಜೊತೆಗೆ ನಾವು ಬಾಡಿಸ್ಕೊಳ್ಳೋಣ್ರಿ. ಇದನ್ನು ಒಂದು ಸ್ವಲ್ಪ ನಮಗೆ ಫ್ರೈ ಆಗಬೇಕಾಗತ್ತೆ ರೀ. ಫ್ರೈ ಆದರೆ ನಮಗೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಹಾಗಾಗಿ ನೋಡ್ಬೋದು, ನಾವು ಇದಕ್ಕೆ ನೋಡಿರಿ ಇವಾಗ ಸ್ವಲ್ಪನೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಆನಿಯನ್ನು ಹಾಕೊಳ್ಳೋಣ್ರಿ. ಆನಿಯನ್ ಹಾಕೋದ್ಮೇಲೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ್ರಿ. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಮಗೆ. ಹಾಗಾಗಿ ಈ ಥರ ಹಾಕ್ಕೊಂಡಿದ್ದೇವೆ ರೀ. ನೋಡಿರಿ, ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ನಮಗೆ. ಇಷ್ಟು ನಾವು ಮಸಾಲ ಫ್ರೈ ಮಾಡೋಷ್ಟಿಗೆ ಇವಾಗ ಇದಕ್ಕೆ ನೋಡಿರಿ, ನಾನು ಚಿಕನನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇನೆ. ನಾವು ಇಟ್ಕೊಂಡಿದ್ದೇವೆ ನೋಡಿರಿ ಚಿಕನ್ನ. ಈ ಇಷ್ಟೇ ಸ್ವಲ್ಪ ಗ್ರೇವಿ ಅಂದ್ರೂ 4 ಜನ ಚೆನ್ನಾಗಿ ಊಟ ಮಾಡ್ಬೋದು ರೀ. ಇದಕ್ಕೆ ಒಂಚೂರು 1/4 ಚಮಚದಷ್ಟು ಅರಿಶಿಣವನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ನಮಗೆ ಚಿಕನ್ದು ಮತ್ತು ಸ್ವಲ್ಪ ನೀರು ಬಿಟ್ಕೋಬೇಕು ನೋಡಿರಿ. ಹಾಗಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ನಮ್ಮದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಮತ್ತು ಇದು ಹಾಕಿ ನೋಡಿರಿ, ಈರುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡೋದು ಈರುಳ್ಳಿದಾಗೆ ಇದು ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊತಾನೆ 1 ನಿಮಿಷಗಳ ಕಾಲ ಬೇಯಿಸೋದು ಚೆನ್ನಾಗಿ. ನೋಡ್ಬೋದು ರೀ, ನಾವೀಗ ರುಚಿಗೆ ತಕ್ಕಷ್ಟು ದಪ್ಪಂದು ಮತ್ತು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ರೀ. ನಮ್ಮದು ಇವಾಗ ಇದು ಒಂಚೂರು ಈಗ ನಾನು 1.5 ನಿಮಿಷಗಳ ಕಾಲ ಇದನ್ನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ರೀ. ಕಲರ್ ಚೇಂಜ್ ಆಗಿದೆ. ಈ ಟೈಮ್ನಲ್ಲೇ ನೋಡಿರಿ, ನಾವು ಆಲೂಗಡ್ಡೆಯನ್ನು ಇಟ್ಕೊಂಡಿದ್ದೇವೆ ನೋಡಿರಿ, ಕಟ್ ಮಾಡಿ. ಇದ್ರದ್ದು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ರೀ. ಹಾಗಾಗಿ ಇವತ್ತೊಂದು ಆಲೂಗಡ್ಡೆನ ಇದ್ರ ಜೊತೆಗೆ ಸೇರಿಸಿ ನೀವು 1/4 kg ಚಿಕನ್ ಒಳಗೆ 4 ಜನ ಊಟ ಮಾಡ್ಬೋದು ರೀ. ಲೈಟಾಗಿ ತುಂಬ ಬೇಗ ಆಗುವಂಥದ್ದು ಮತ್ತು ಈಸಿ ಆಗುವಂಥದ್ದು ಇದು ರೆಸಿಪಿ. ತುಂಬ ಒಳ್ಳೆಯ ರೆಸಿಪಿ, ಚೆನ್ನಾಗಿರುತ್ತೆ ರೀ. ಈಗ ಕೊನೆಯದಾಗಿ ನೋಡಿರಿ, ನಾವು
ಶುಂಠಿ ಬೆಳ್ಳುಳ್ಳಿ, ಇದು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಪೇಸ್ಟ್ ಆದಮೇಲೆ ಲಾಸ್ಟಿಗೆ ನಾವು ಈಗ ಟೊಮೆಟೊ ಪ್ಯೂರಿಯನ್ನು ಹಾಕಿದ್ದೇವೆ ರೀ. ಸ್ವಲ್ಪ ಇದನ್ನು ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ನೋಡಿರಿ, ಇದನ್ನು ನಾವು ಬೇಯಿಸ್ತಾ ಇದ್ದೀವಿ. ಇದಕ್ಕೆ ಇವಾಗ ನಾವು ಅಚ್ಚ ಖಾರದ ಪುಡಿ, ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ರಿ. ಇದು ನಮ್ಮದು ಖಾರ ಏನು ಜಾಸ್ತಿ ಇಲ್ಲ, ಬೆಳಗ್ಗೆ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿದ್ದಿದ್ದಾರೆ. ಹಾಗಾಗಿ 1 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೋತಾ ಇದ್ದೇನೆ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕೋತಾ ಇದ್ದೇನೆ ರೀ. ಇದು ಆಪ್ಷನ್ನು, ನೀವು ಮಾಡೋದಿದ್ರೆ ಮಾಡ್ಬೋದು, ಇಲ್ಲಿಕಂದರೆ ಅಚ್ಚ ಖಾರದ ಪುಡಿ ಮಾತ್ರ ಹಾಕ್ಕೊಂಡು ಈ ಥರ ನಾವು ಇದಕ್ಕೆ ನೋಡಿರಿ ಸ್ವಲ್ಪನೇ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಳ್ಳೋಣ. ಒಳ್ಳೆ ಒಂದು ಪರಿಮಳ ಬರ್ತಾ ಇದೆ ರೀ, ಎಲ್ಲ ಇದು ರೋಸ್ಟ್ ಆಗಿದೆ ನೋಡಿರಿ. ಇವಾಗ ನಾವು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ರೀ. ಮುಚ್ಚಳ ಮುಚ್ಚಿ ಇದನ್ನು ನಾನು ಇವಾಗ ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊತೀನಿ ರೀ. ಈಗ ನಮ್ಮದು 15 ನಿಮಿಷ ಆಗಿದೆ ರೀ. ನೋಡ್ಬೋದು ನಮ್ಮದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿರಿ, ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ನಮ್ಮದು ಈ ಥರ ಕಲರ್ ನೋಡ್ಬೋದು ನೀವು. ಇವಾಗ ನೋಡಿರಿ ಲಾಸ್ಟಿಗೆ ನಾನು ಸ್ವಲ್ಪ ಹುಣಸೆ ಹುಳಿ, ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋಂಥದ್ದು ಅಂದರೆ ನೋಡಿರಿ ಹುಣಸೆ ಹುಳಿ ತುಂಬ ಒಂದು ಟೇಸ್ಟ್ ಆಗಿ, ಮತ್ತು ಅದ್ರದ್ದು ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ರೀ. ನೀವು ಒಂದು ಸರ್ತಿ ಮಾಡಿ ನೋಡಿರಿ. ಅಂದರೆ ಇದು ನೋಡ್ಬೋದು ನೀವು ಎಷ್ಟು ಈಸಿಯಾಗಿ, ನೀವು ಜಸ್ಟ್ ಈ ಕಡೆ ಇಟ್ಟು ಆ ಕಡೆ ನೀವು ಮಿಕ್ಸಿ ಮಾಡ್ಕೊಂಡಾದ್ರೂ ಈ ಥರ ನೀವು ಹಾಕ್ಕೋಬೋದು. ಅಂದರೆ ಒಂದೊಂದಾಗಿ ಟೊಮೆಟೊ ಅದು ನೋಡ್ಬೋದು ರೀ ನೀವು, ತುಂಬ ಚೆನ್ನಾಗಾಗಿರುತ್ತೆ. ಈ ಹುಳಿ ಹಾಕಿದ್ದೀನಿ ನೋಡಿರಿ, ಹಾಗಾಗಿ ಇನ್ನೊಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ರೀ. ನೀವು ನೋಡ್ಬೋದು ರೀ ನಮ್ಮದು ಇವಾಗ 5 ಮಿನಿಟ್ಸ್ ಆಗಿದೆ. ನೋಡ್ಬೋದು ನಮ್ಮದು ಎಣ್ಣೆ ಎಲ್ಲ ಹೆಂಗೆ ಬಂದಿದೆ. ನಾವು ಈ ಒಂದು ಹುಳಿ ಹಾಕಿದ್ಮೇಲೆ ಹಾಕೋದಿದೆ ನೋಡಿರಿ. ಇವಾಗ ನಮ್ಮದು ಇದು ಸಾಂಬಾರು ರೆಡಿಯಾಗಿದೆ. ನಾನಿಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ರೀ. ತುಂಬ ಚೆನ್ನಾಗಾಗುತ್ತೆ, ನೀವು ಒಂದು ಸತಿ ಮಾಡಿ ನೋಡಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.